ಸೊ ಇವಾಗ ಒಂದಷ್ಟು ಡೌಟ್ಸ್ ಆಫ್ ನಮ್ಮ ಆಡಿಯನ್ಸ್ದು. ಎಸ್. ಈಗ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ಹಾಗೆ ನನ್ನನ್ನು ನೋಡ್ಕೋಬೇಕಂದ್ರೆ ಯಾವ ಕಲರ್ ಥೆರಪಿ ವರ್ಕ್ ಆಗುತ್ತೆ? ನೀವು ಆರ್ಟ್ ರಿಫ್ಲೆಕ್ಸ್ ಜಾಗಕ್ಕೆ ಒನ್ ಡೇ ಆರೆಂಜ್ ಒನ್ ಡೇ ರೆಡ್ ಆಗ್ಬೋದು. ದಿಸ್ ಆರ್ಟ್ ರಿಫ್ಲೆಕ್ಸ್ ಇನ್ ಬಲ್ಗಯ ಎಡಗಯ? ಎರಡು. ಓಕೆ. ಆ್ಯಂಡ್ ಯು ಕ್ಯಾನ್ ಪ್ರೆಸ್ 15 to 20 times. ಎವ್ರಿ ಡೇ? ನಾಟ್ ಎವ್ರಿ ಡೇ, ವೀಕ್ಲಿ ಟ್ವೈಸ್ ಆರ್ ಥ್ರೈಸ್. ಓಹೋ, ಸಿಂಪಲ್, ಇಟ್ ವರ್ಕ್ಸ್. ನೆಕ್ಸ್ಟು ಇದೇ ಥರ ಪ್ರಾಬ್ಲಮ್ಸ್ ಅಂತ ಕೇಳ್ಕೊಳ್ತಾ ಹೋಗ್ತೀನಿ. ಯು ಕ್ಯಾನ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಡಾರ್ಕ್ ಸರ್ಕಲ್? ಸೊ ಡಾರ್ಕ್ ಸರ್ಕಲ್ಸ್ ಇಸ್ ಮೇನ್ಲಿ ಸ್ಟಮಕ್ ಕೋಲ್ಡ್ನೆಸ್. ಹ್ಞೂ. ಹಾಗಾಗಿ ಕಾಲಲ್ಲಿ K3 ಅಂತ ಅಕ್ಯುಪಂಚರ್ ಪಾಯಿಂಟ್ ಬರುತ್ತೆ. ಇದು ದಿಸ್ ಇಸ್ K3. ಹ್ಞೂ. ಹಾಂ, ನೀವು ಗೂಗಲಲ್ಲಿ K3 ಅಕ್ಯುಪಂಚರ್ ಪಾಯಿಂಟ್ ಅಂತ ಹೊಡೆದ್ರೆ ಸಿಗುತ್ತೆ. ಹಾಂ. ಅದನ್ನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಒಂದು 2 to 3 weeks ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ಇದಾಗತ್ತಾ ಅಥವಾ? ಕಂಪ್ಲೀಟ್. ಫೈನಲಿ ಇಟ್ಸ್ ಸಿಂಪಲ್ ಲಾಜಿಕ್. ಸ್ಟಮಕ್ ಸ್ಟ್ರಾಂಗ್ ಇದ್ದಷ್ಟು ನಿಮಗೆ ಡಾರ್ಕ್ ಸರ್ಕಲ್ ಬರಲ್ಲ. ನೆಕ್ಸ್ಟು ಈ ಆರ್ಥರೈಟೀಸು, ACL ರೀಕನ್ಸ್ಟ್ರಕ್ಷನ್ನು, ಮಂಡಿ ನೋವು, ಈ ಥರದ್ದೆಲ್ಲ ಸರ್ಜರಿ ಮಾಡಿಸ್ಕೊಂಡಿರೋರ್ಗೇನು, ಮಾಡಿಸ್ಕೊಳ್ದೇ ಇರೋರಿಗೆ ಹಾಗೆ ಮೇಂಟೈನ್ ಮಾಡ್ತಿರೋರ್ಗೇನು? ಎರಡು. ಮಂಡಿ ನೋವಿಗೆ ಮೇನಾಗಿ ಈ ಎರಡು ಜಾಯಿಂಟ್ ಮಂಡಿನ ರೆಪ್ರೆಸೆಂಟ್ ಮಾಡುತ್ತೆ. ರೈಟ್ ನೀ, ಲೆಫ್ಟ್ ನೀ. ಪೇನ್ ಇತ್ತಂದರೆ ಸ್ಕೈ ಬ್ಲೂ ಹಾಕಿ, ಮಡ್ಚಾಕ್ ಬಂದಿಲ್ಲ ಅಂದರೆ ಪರ್ಪಲ್ ಹಾಕಿ ವರ್ಕ್ ಆಗುತ್ತೆ. ಎಷ್ಟು ಸಹ? 1 week 2 weeks ಅಷ್ಟರಲ್ಲೇ ಯು ಕ್ಯಾನ್ ಸಿ ದ ಚೇಂಜಸ್. ಇಂಪ್ರೂವ್ಮೆಂಟ್ ವಿತಿನ್ 1 weekಲ್ಲೇ ಗೊತ್ತಾಗುತ್ತೆ. ಈಗ ಮುಂದಿಂದು ಹೇರ್ ಲಾಸ್. ಸೊ ಏರ್ ಲಾಸ್ ಇಸ್ 2 ಕಾರಣಕ್ಕಾಗುತ್ತೆ. ಒಂದು ಬ್ಲಡ್ ಡಿಫಿಷಿಯನ್ಸಿ, ಎರಡನೇದು ಎಕ್ಸಸ್ ಆಫ್ ಹೀಟ್ ಇನ್ ದ ಲಿವರ್ ಆ್ಯಂಡ್ ಸ್ಟಮಕ್, ಪಿತ್ತದಿಂದ. ಸೊ 2 ಇಂಡೆಕ್ಸ್ ಫಿಂಗರ್ಗೆ ಗ್ರೀನ್ ಹಾಕಿದ್ರಿಗಿನಾಗಿ ನಿಮಗೆ ಪಿತ್ತ ಕಡಿಮೆ ಆಗುತ್ತೆ. ಗ್ರೀನ್ ಕಲರ್ ಹಾಕೋದ್ರಿಂದ ಏರ್ ಫಾಲ್ ಸ್ಟಾಪ್ ಆಗುತ್ತೆ. ಇಲ್ಲ ಬ್ಲಡ್ ಡಿಫಿಷಿಯನ್ಸಿಯಿಂದ ಏರ್ ಫಾಲ್ ಆಗಿದ್ದರೆ ಲೆಫ್ಟ್ ಹ್ಯಾಂಡ್ ಉಂಗುರ ಬೆರಳಿಗೆ ಮಿಡಲ್ ಜಾಯಿಂಟಿಗೆ ಆರೆಂಜ್ ಹಾಕಿದರೆ ನಿಮಗೆ ಬ್ಲಡ್ ಡಿಫಿಷಿಯನ್ಸಿ ನಾರ್ಮಲ್ ಆಗುತ್ತೆ. ಸೊ ಇವೆಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡೆ ಹಂಗಿದ್ರೆ ಬಂದು ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ಎರಡೂ ಟ್ರೈ ಮಾಡ್ತಾ ಇರ್ಬೋದು? ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಗ್ರೀನ್ ಹಾಕಿದ್ಮೇಲೆ ಕೋಲ್ಡ್ ಆಯ್ತು ಅಂದರೆ ಸ್ಟಾಪ್ ಮಾಡಿ, ದೆನ್ ಗುಪ್ಪುಟ್ಟು ಆರೆಂಜ್ ಅಷ್ಟೇ. ಟುಡೇ ಈ ಫೇರ್ನೆಸ್ಸು, ಈ ಬ್ಯೂಟಿ ಕಾಸ್ಮೆಟಾಲಜಿ ಅಂತೆಲ್ಲ ಬಂದಾಗ ಗ್ಲೂಟಾಥಿಯಾನ್ ಈ ಥರ ಲಿವರ್ಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೊಟ್ಟು ಈ ಬೆಳ್ಳಗಾಗೋ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಇದನ್ನು ತಮ್ಮ ಕಲರ್ ಥೆರಪಿನಲ್ಲಿ ಹೇಗೆ ನೋಡ್ತೀರಿ? ನಾನು ಹೇಳೋದು ಕಲರ್ ಐ ವೋಂಟ್ ಬಿಲೀವ್. ಇಟ್ಸ್ ಮೇ ಬಿ ಎ ಬ್ಲ್ಯಾಕ್ ಆರ್ ವೈಟ್ ಡಸಂಟ್ ಮ್ಯಾಟರ್. ಯು ಶುಡ್ ಹ್ಯಾವ್ ಎ ಗ್ಲೋ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫೇಸಿಗೆ ಗ್ಲೋ ಕೊಡೋದು ಈ ಸ್ಟಮಕ್ ಮೆರಿಡಿಯನ್, ಇಲ್ಲಿ ಸ್ಟಾರ್ಟ್ ಆಗಿ ಹಿಂಗೆ ಹೋಗುತ್ತೆ. ಎರಡನೇದು ಲಿವರ್ ಮೆರಿಡಿಯನ್. ಸೊ ಅವೆರಡು ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಡೆಫಿನೆಟಾಗಿ ಯು ಕ್ಯಾನ್ ಗಿವ್ ಗುಡ್ ನ್ಯಾಚುರಲ್. ಕೊರಿಯಾದೆಲ್ಲ ಏನೋ ಗ್ಲಾಸ್ ಸ್ಕಿನ್ ಅಂತ ಏನೇನೋ ಬಂದ್ಬಿಡಿದೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಬೇಕು? ಯಾವ ಕಲರು? ಏನಿಲ್ಲ, ಫಸ್ಟ್ ಲಿವರ್ ಸ್ಟ್ರೆಂಥನ್ ಇರೋದಕ್ಕೆ ರೆಡ್ಯೂಸ್ ಆಯಿಲಿ ಫ್ರೈಡಿ ಫುಡ್ಸ್. ಎರಡನೇದು ಗ್ರೀನಿ ಲೀಫಿ ವೆಜಿಟೇಬಲ್ಸ್ ಕೊಟ್ಟಾಗ ಲಿವರ್ ಸ್ಟ್ರೆಂಥನ್ ಆಗಿರುತ್ತೆ. ಎರಡನೇದು ಸ್ಟಮಕ್ ಎನರ್ಜಿ ಮೀಟ್ ಮಾಡೋದಕ್ಕೆ ಆದಷ್ಟು ಶುಗರ್ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಿ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಓಕೆ. ಸೊ ಈ ಚೈನೀಸ್ ಮೆಡಿಸಿನ್ ಇದರಲ್ಲಿ ಕೆಲವು ಕಲರ್ಸ್ ಅಸೋಸಿಯೇಟ್ ಆಗಿದೆಯಲ್ಲ ಸರ್? ಲಿವರ್ ಅಂದರೆ ಗ್ರೀನು, ಹಾರ್ಟ್ ಅಂದರೆ ರೆಡ್ಡು, ಸ್ಪ್ಲೀನ್ ಅಂದರೆ ಯೆಲ್ಲೋ, ಲಂಗ್ಸು ವೈಟು, ಕಿಡ್ನಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಅಂತ. ಇವೆಲ್ಲ ಇದು ಹುಟ್ಕೊಂಡಿದೆ ಎಲ್ಲಿಂದ ಸರ್? ನೇಚರಿಂದ. ಆವಾಗಲೇ ಹೇಳಿದ್ರಲ್ಲ, ಸೇಮ್. ಎಲೆ ಅಂದರೆ ಗ್ರೀನು, ಓಕೆ, ಲಿವರ್ ಎನರ್ಜಿ ಮೊಮೆಂಟಮ್, ನಮ್ಮ ದೇಹದಲ್ಲಿ ಚಲನೆ ಕಂಟ್ರೋಲ್ ಮಾಡುತ್ತೆ. ಆವಾಗ ಹೇಳಿದ್ರಲ್ಲ ಆ ಥರ. ಬ್ಲ್ಯಾಕ್ ಅಂದ್ರೆಗಿನಾಗಿ ಇಟ್ಸ್ ಅಂಡರ್ ದ ಗ್ರೌಂಡ್, ಮೀನ್ಸ್ ಬೇರು ಅಂದರೆ ಕಿಡ್ನಿ ಎನರ್ಜಿ. ಸೊ ದಟ್ಸ್ ಹೌ ದ ಹೋಲ್ ಲಾಜಿಕ್ ಸಿಸ್ಟಮ್ ಕಮ್ಸ್. ಸ್ಟ್ರೆಸ್ಸಿಗೆ ಏನು ಮಾಡಬೇಕು? ವಾಟ್ ಈಸ್ ದ ಕಲರ್ ಥೆರಪಿ ರೆಮಿಡಿ? ಯು ವಾಂಟ್ ಕಲರ್ ಥೆರಪಿ ರೆಮಿಡಿ? ಬೇರೆ ರೆಮಿಡಿಗಳು ಹೇಳಿದ್ದೀನಿ ಆಲ್ರೆಡಿ. ಕಲರ್ ಥೆರಪಿ ರೆಮಿಡಿಗೆ 2 ಮಿಡಲ್ ಫಿಂಗರ್ಗೆ ಪಿಂಕ್, ದಟ್ ಸ್ಟ್ರೆಂಥನ್ಸ್ ಯುವರ್ ಎಮೋಷನ್ಸ್. ಇಲ್ಲಿ ಮೇಲೆ ನೋಡಿ ಹಾಕಿದ್ದೀನಿ ನಾನು ಪಿಂಕ್ ಕಲರ್. ಹಾಕೋದ್ರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಎವ್ರಿ ಡೇ ಫಸ್ಟ್ ಒಂದು ವಾರ 2 ಡೇ ಹಾಕಿ, ಸ್ವಲ್ಪ ನೆಕ್ಸ್ಟ್ ವೀಕ್ ಬ್ಯಾಲೆನ್ಸ್ 4 hours ಮಿನಿಮಮ್. 4 hours. ನೆಕ್ಸ್ಟ್ ವೀಕಿಂದ ನೀವು 2 ದಿನಕ್ಕೋ 3 ದಿನಕ್ಕೆ ಒಂದ್ಸತಿ ಹಾಕಿದ್ರು ಸಾಕು. ಸೊ ನಿಮ್ಮ ಇಡೀ ಇದರಲ್ಲಿ ಈ ಟರ್ಮಿನಲ್ ಇಲ್ನೆಸ್, ಈ ಕ್ಯಾನ್ಸರು, ಏಡ್ಸು, ಕೋವಿಡು, ಈ ಥರದನ್ನೆಲ್ಲ ಕಲರ್ ಥೆರಪಿ ಹೀಲ್ ಮಾಡಿದೆಯಾ? ಇಟ್ಸ್ ಬೆಟರ್ ದೆನ್ ಮಾಡರ್ನ್ ಸೈನ್ಸ್ ಮೆಡಿಸಿನ್. ಸಿ ಎನಿ ಲಾಂಗ್ ಇಲ್ನೆಸ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್. ಯು ಕ್ಯಾನ್ ಮ್ಯಾನೇಜ್, ವಿ ಕ್ಯಾನ್ ಪೋಸ್ಟ್ಪೋನ್, ಯು ಕ್ಯಾನ್ ರೆಡ್ಯೂಸ್ ದ ಪೇನ್. ಅದೆಲ್ಲದು ಕಲರ್ ಥೆರಪಿಯಲ್ಲಿ ಮಾಡ್ಬೋದು. ಸೊ ಕ್ಯಾನ್ಸರ್ ಅಂದರೆ ಯೂಶಲಿ ಯಾವ ಥರ ಥೆರಪಿ ನಡೆಯುತ್ತೆ ಸರ್? ಇಟ್ ಡಿಪೆಂಡ್ಸ್ ಆನ್ ವಿಚ್ ಕ್ಯಾನ್ಸರ್. ಯುಟೆರಸ್ ಆ್ಯಂಡ್ ಓವರೀಸ್ ಕ್ಯಾನ್ಸರ್ ಆದರೆ ನಾವು ವಿ ಟ್ರೀಟ್ ಬ್ಲಾಡರ್, ಯುರಿನರಿ ಬ್ಲಾಡರ್ ಮೆರಿಡಿಯನ್ ಟ್ರೀಟ್ ಮಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಲಿವರ್ ಮೆರಿಡಿಯನ್ ಈ ಸರಿ ಫುಲ್ ಅಗೇನ್ ಕಲರ್ಸ್ಗಳು ಬರ್ಕೊಂಡು ಅದೇ ಥರ ಬೇಸ್ಡ್ ಆನ್ ದ ಕಲರ್ಸು, ಬೇಸ್ಡ್ ಆನ್ ದ ಅಕ್ಯುಪ್ರೆಷರು ಒಳ್ಳೆ ರಿಸಲ್ಟ್ ಇದೆ.
ಬ್ರೆಸ್ಟ್ ಕ್ಯಾನ್ಸರ್ಗೆ ಎಲ್ಲದಕ್ಕೆ. ಸೊ ನಿಮ್ಮ ಇಡೀ ಕಲರ್ ಥೆರಪಿನಲ್ಲಿ ಇದುವರೆಗೂ ಆಟ ಆಡ್ಸಿರೋ ಅಂಥ ಒಂದು ಯಾವ್ದಾದ್ರು ಕಾಯಿಲೆ ಆ ಥರ ಏನಾರು ಇದೆಯಾ? ಇದೊಂದು ಮಾತ್ರ ಅರ್ಥನೇ ಆಗ್ತಾ ಇಲ್ಲ, ನಮ್ಮ ಕೈಗೆ ಅಷ್ಟಿನ್ನೂ ರಿಸಲ್ಟ್ ಸಿಕ್ಕಿಲ್ಲ ಆ ಥರ ಏನಾರು ಇದೆಯಾ? ಕೆಲವೊಂದು ಚಾಲೆಂಜಿಂಗ್ ಕೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿಟಿಲಿಗೋ ಆಗಿರ್ಬೋದು. ಸೊ ಮತ್ತು ಯುಟರಸ್ ಫೈಬ್ರಾಯ್ಡ್ಸು ಅದರಲ್ಲಿ ಒಂದು 3-4 ಮಾತ್ರ ಸಾಲ್ವ್ ಆಗುತ್ತೆ, 5-6 ಸಾಲ್ವ್ ಆಗೋಲ್ಲ. ಯಾಕಂದರೆ ಅವ್ರ ಎನರ್ಜಿ ಲೆವೆಲ್ಸು, ಅವ್ರ ಫುಡ್ ಪ್ಯಾಟರ್ನು ಬೇರೆ ಬೇರೆದೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ, ಅವ್ರ ಎಮೋಷನ್ಸು. ಹಾಗಾಗಿ ನಾವು ಯಾರಿಗೂ 100% ವಾಸಿ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಪೀಪಲ್ ಆರ್ ಟ್ರೈಯಿಂಗ್ ಆ್ಯಂಡ್ ಕ್ಯೂರಿಂಗ್. ಸಮ್ ಕೇಸಸ್ಸಲ್ಲಿ ಇವಾಗ ಯುಟರಸ್ ಸಿಸ್ಟ್ ಎಸ್ಪೆಷಲಿ ಮೋರ್ ದೆನ್ 4 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದ್ದಾಗ ಕಲರ್ ಥೆರಪಿನಲ್ಲಿ ಕಷ್ಟ ಆಗುತ್ತೆ. ಅದೇ 2-3 ಸೆಂಟಿಮೀಟರ್ಸ್ ಅಂದರೆ ಈಸಿ ಆಗುತ್ತೆ. ಸಮ್ಟೈಮ್ಸ್ ನಮಗೂ ಗೊತ್ತಾಗುತ್ತೆ, ಯು ಕೆನಾಟ್ ಅವಾಯ್ಡ್ ಸರ್ಜರಿ, ಬಿಹೈಂಡ್ ದ ರೇಂಜ್ ಇರುತ್ತೆ. ನಾವೇ ಹೇಳ್ತೀವಿ ಇಟ್ಸ್ ಎ ಸರ್ಜಿಕಲ್, ಹೋಗಬೇಕು. ಸೊ ಕಲರ್ ಥೆರಪಿ ಈಗ ಫಾರ್ ಎಕ್ಸಾಂಪಲ್ ACL ರೀಕನ್ಸ್ಟ್ರಕ್ಷನ್ನು, ಲಿಗಮೆಂಟ್ ಇದು ಆ ಥರದನ್ನೆಲ್ಲ ಅವಾಯ್ಡ್ ಮಾಡಿಸ್ಬೋದಾ? ಮಾಡ್ಬೋದು. ಲಿಗಮೆಂಟ್ಸ್ ಜಾಯಿಂಟ್ ಬಂದ್ಬಿಟ್ಟು ರೈಟ್ ಹ್ಯಾಂಡ್, ಲಿಟಲ್ ಫಿಂಗರ್, ಮಿಡಲ್ ಜಾಯಿಂಟ್. ನೀವು ಎಲ್ಲೋ ಮತ್ತು ಸ್ಕೈ ಬ್ಲೂ ಹಾಕೋದ್ರಿಂದ ಇಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟ್ರೆಂಥನ್ಸ್ ಯುವರ್ ಲಿಗಮೆಂಟ್ಸ್ ಆ್ಯಂಡ್ ಟೆಂಡನ್ಸ್. ಸೊ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ವಾಟ್ ಅಬೌಟ್ ಪಾಪ್ಯುಲರ್ ಕ್ಲೈಂಟ್ಸ್ ಯಾವ್ಯಾವ ಥರದವ್ರು ಬಂದಿದ್ದಾರೆ? ಅಂದರೆ ಈ ಥರ ಒಂದು ಶಕ್ತಿ ಇದೆ ಅಂದ ತಕ್ಷಣ ಸಹಜವಾಗಿ ಪೊಲಿಟಿಷಿಯನ್ಸ್ ಆಗಿರಲಿ, ಸಿನಿಮಾದವರ ವರ್ಗದವರು ಎಲ್ಲರೂ ಬರೋದು ಸಹಜ. ಪೊಲಿಟಿಷಿಯನ್ಸ್ ಬರ್ತಾರೆ, ಪೊಲೀಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ನನಗೆ ಎಲ್ಲರೂ ಪೇಷಂಟ್. ಫೈನಲಿ ನಾನು ರಿಚ್ ಪರ್ಸನಿಗೆ ವಾಸಿ ಮಾಡಬೇಕು, ಪೂರ್ ಪರ್ಸನ್ಸಿಗೆ ವಾಸಿ ಮಾಡಬಾರ್ದು, ಆ ಥರ ಥಾಟ್ ಬರೋದೇ ಇಲ್ಲ. ಆ್ಯಸ್ ಎ ಹೀಲರು ನಿನಗೆಲ್ಲರೂ ಒಂದೇ. ಯಾರನ್ನಾರು ನೋಡಿ ಸರ್ಪ್ರೈಸ್ ಆಗಿದ್ದು ಉಂಟಾ, ಓ ಇವ್ರು ಬಂದ್ರ ಅಂತ? ಅವ್ರ ಸಿನಿಮಾ ನೋಡಿರೋದಿರ್ಬೋದು, ಅಥವಾ ಜನರಲಿ, ಅಥವಾ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾ? ಆ ಥರ ಏನಿಲ್ಲ. ಪೊಲಿಟಿಷಿಯನ್ಸ್ ಬರ್ತಾರೆ, ACP, DCP, SP ಆ ಥರದ್ದು ಬರ್ತಾರೆ. ಕೆಲವೊಂದು ಕೇಸಸ್ಸಲ್ಲಿ ಅವ್ರು ಬರೋಕ್ಕಾಗಲ್ಲ, ಪ್ರೋಟೋಕಾಲ್ ಇರುತ್ತೆ, ಜಡ್ಜ್ಗಳು ಆ ಥರದವರು, ನಾವೇ ಹೋಗ್ತೀವಿ. ತುಂಬ ಸತಿ ನಾನೇ ಹೋಗೋಕ್ಕಾಗಲ್ಲ, 1 ಸತಿ 2 ಸತಿ ನಾನು ಹೋಗಿ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ನ ಹೀಲರ್ಸ್ನ ಕಳಿಸ್ಕೊಡ್ತೀನಿ. ಈ ಥರದ್ದು ಆಗುತ್ತೆ. ಬಟ್ ಫೈನಲ್ ಆಗಿ ಎಲ್ರಿಗೂ ಸರ್ವಿಸ್ ಕೊಡಬೇಕು ನಾವು, ಯಾಕಂದರೆ ಅವರು ಜನಕ್ಕೆ ಸರ್ವಿಸ್ ಕೊಡ್ತಿರ್ತಾರೆ. ಸೊ ಅವರಿಗೆ ಸರ್ವಿಸ್ ಕೊಡೋದು ಒಂದು ನಮ್ಮ ಕರ್ತವ್ಯ.